Hello, very good evening. Welcome to TCHR. ಎಲ್ಲ ಸೆಷನ್ಗೆ ಪೆನ್ನು ಪೇಪರ್ ಹಿಡ್ಕೊಂಡು ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಬಿಕಾಸ್ ಟುಡೇಸ್ ಸೆಷನ್ ಇನ್ವಾಲ್ವ್ಸ್ ಮೋಸ್ಟ್ ಆಫ್ ದಿ ಕ್ಯಾಲ್ಕುಲೇಷನ್ಸ್. ಸೊ ನಮ್ಮ ವಿಡಿಯೋಸು ಇಷ್ಟ ಆದರೆ ಪ್ಲೀಸ್ ಕ್ಲಿಕ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ಲ ಚಾಪ್ಟರ್ಸು ಪ್ರೀಮಿಯಮ್ ಅಂದರೆ ಈಗ ಕಂಪ್ಲೀಟ್ ಕಾನ್ಸೆಪ್ಟ್ಸನ್ನು ನೋಡಬೇಕಾದ್ರೆ ಯು ಹ್ಯಾವ್ ಟು ಡೌನ್ಲೋಡ್ ದ ಆ್ಯಪ್. ಬ್ರೀಫಾಗಿ ನೋಡಬೇಕಂದ್ರೆ ಯು ಕ್ಯಾನ್ ಡೌನ್ಲೋಡ್ ಇಟ್ ಹಿಯರ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಯಾವುದೇ ಡೌಟ್ಸ್ ಇದ್ದರೆ ಡ್ಯೂರಿಂಗ್ ದ ಸೆಷನ್ ಯು ಕ್ಯಾನ್ ಪೋಸ್ಟ್ ಇಟ್ ಹಿಯರ್. ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಫಸ್ಟ್ ಚಾಪ್ಟರ್, ದಟ್ಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇಲ್ಲಿ ಏನೆಲ್ಲ ನೋಡ್ತೀವಿ ನಾವು ಈ ಚಾಪ್ಟರಲ್ಲಿ ಥ್ರೂ ಔಟ್ ದ ಚಾಪ್ಟರ್. ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಥಿಯರಿ ಎಕ್ಸಾಮ್ಸ್ as well as for your competitive exams. So importance of chemistry, this we have already studied. Nature of matter nodidivi, classification of matter nodidivi, idanna sanna class inda otta bartane idivi, so we all know it very well. Properties of matter and their measurements, SI units tanka previous class alli nodidivi. Then we have the uncertainty in the measurement, law of chemical combinations, idu important agbidutte, law of chemical combinations and Dalton's atomic theory, atomic and the molecular masses, and this is the very very important concept, that's a mole concept, and the molar masses, percentage composition and the stoichiometry, idu kuda ashte. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರು ಕೂಡ ಇದೆರಡು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗ್ತವೆ. So we'll go into the depth of this chapter. Scientific notation, ನೀವು ಕ್ಯಾಲ್ಕುಲೇಟರಲ್ಲಿ ಪ್ರೆಸ್ ಮಾಡಿದಾಗ ಯಾವುದೊಂದು ಕ್ಯಾಲ್ಕುಲೇಷನ್ ಟೀಚರ್ ಕೊಟ್ಟಿರ್ತಾರೆ, ಇದನ್ನು ಕ್ಯಾಲ್ಕುಲೇಟರಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಈ ಥರ ಒಂದು ಡಿಜಿಟ್ ಬಂತು ಅಂತ ಇಟ್ಕೊಳ್ಳಿ, 12.356789001. ಇಷ್ಟುದ್ದ ಡಿಜಿಟನ್ನು ಹೆಂಗೆ ಬರೀತೀರಾ? ಕೆಲವ್ರು ಏನು ಮಾಡ್ತಾರೆ, ಇದನ್ನು 12.3 ಕಟ್ ಮಾಡ್ತಾರೆ, ಕೆಲವರು ಇದನ್ನು 12.35 ಕಟ್ ಮಾಡ್ತಾರೆ, ಇನ್ನು ಕೆಲವರು ಇದನ್ನು 12.35 ಇದನ್ನು ಇಲ್ಲಿ 6 ಇದೆ ಅಂತ ಅಂದ್ಬಿಟ್ಟು 36 ಕಟ್ ಮಾಡ್ತಾರೆ. ಸೊ ಹೌ ಡು ಯು ಡೂ ದ್ಯಾಟ್? ಆನ್ ವಾಟ್ ಬೇಸಿಸ್? ನಾವು ಜನರಲಿ ಎಕ್ಸಾಮಲ್ಲಿ ಬರೆಯುವಾಗ ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ, ಒಂದು ವ್ಯಾಲ್ಯೂ ಬಂದರೆ ಸಾಕು ಅಂತ ಅದನ್ನು ಹಾಗೆ ಕಾಪಿ ಮಾಡಿಬಿಡ್ತೀವಿ. ಬಟ್ ದೇರ್ ಆರ್ ಸರ್ಟೇನ್ ರೂಲ್ಸ್ ಫಾರ್ ದ್ಯಾಟ್. ನಾವು ಡೈರೆಕ್ಟ್ ಅಲ್ಲಿಂದ ಹಾಗೆ ಕಾಪಿ ಮಾಡೋಕ್ಕಾಗಲ್ಲ. ವಾಟ್ ಆರ್ ದ ರೂಲ್ಸ್? ದೀಸ್ ಆರ್ ಇನ್ವಾಲ್ವ್ಡ್ ಇನ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದರಲ್ಲಿ ಎಷ್ಟು ಪ್ರಿಸಿಷನ್ ಇದೆ, ಅಕ್ಯುರೇಸಿ ಇದೆ ಅಂತ ನೋಡ್ಕೊಂಡ್ಬಿಟ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದರೆ ಯಾವುದೇ ಎಕ್ಸ್ಪೆರಿಮೆಂಟಲ್ಲಿ ತುಂಬ ಅಕ್ಯುರೇಸಿ ಬೇಕು ಅಂದರೆ ಆವಾಗ 12.3, 12.35, 12.36 ಕೂಡ ಮ್ಯಾಟ್ರ್ ಆಗುತ್ತೆ. ಅಂಥ ಟೈಮಲ್ಲಿ ವಿ ಹ್ಯಾವ್ ಸರ್ಟಿನ್ ನಂಬರ್ ಆಫ್ ರೂಲ್ಸ್. ಸೊ ಅಕಾರ್ಡಿಂಗ್ ಟು ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೇನು ಹೇಳುತ್ತೆ ಅಂದರೆ, ಒಂದು ಹೋಲ್ ನಂಬರ್ ನನ್ನ ಹತ್ರ ಈಗ 12x ಇದೆ, this can have the infinite number of significant figures because this is a whole number. ಅದರ ಬದಲು ನಾನು ಇವಾಗ 12 ಪಾಯಿಂಟ್ ಅಂತ ಬರೆದ್ರೆ then it can have two significant figures. ಎರಡು ಸಿಗ್ನಿಫಿಕೆಂಟ್ ಫಿಗರ್ ಇದೆ ಇಲ್ಲಿ. ನಾನು 12.0 ಅಂತ ಬರೆದ್ರೆ ಆವಾಗ ಆಫ್ಟರ್ ದ ಡೆಸಿಮಲ್ ಯಾವುದೆಲ್ಲ ಝೀರೋ ಬರುತ್ತೆ ಅದೆಲ್ಲ ಝೀರೋನ ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ವಿಲ್ ಬಿ ಈಕ್ವಲ್ ಟು 3. ಇದ್ರ ಬದಲಾಗಿ ನಾನು 0.12 ಅಂತ ಬರಿತೀನಿ ಅಥವಾ 0.12 ಅಂತ ಬರಿತೀನಿ. ಕ್ಯಾನ್ ಯು ಸಿ ಈ 0 ಡೆಸಿಮಲ್ಗಿನ್ನ ಮುಂಚೆ ಬಂದಿದೆ, ಅಥವಾ 0.012 ಅಂತ ಬರಿತೀನಿ. ಇದೆಲ್ಲ 0 ಡೆಸಿಮಲ್ಗಿನ್ನ ಮುಂಚೆ ಬರುತ್ತೆ ಅಥವಾ ಬಿಫೋರ್ ಅ ನಂಬರ್ ಬರುತ್ತೆ. ಮೋರ್ ದ್ಯಾನ್ ನಾನು ಡೆಸಿಮಲ್ಗಿನ್ನ ಅಂತ ಹೇಳೋದಕ್ಕಿಂತ ಒಂದು ನಾನ್ ಝೀರೋ ಇಂಟೀಜರ್ಗಿನ್ನ ಮೊದಲು ಬರುತ್ತೆ. ಸೊ ದೀಸ್ ಆರ್ ನಾನ್ ಸಿಗ್ನಿಫಿಕೆಂಟ್. ಇದನ್ನು ನಾವು ನಾನ್ ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಸೊ ಯಾವುದೇ ಝೀರೋ ಒಂದು ನಾನ್ ಝೀರೋ ಡಿಜಿಟ್ ನಂತರ ಬಂದರೆ ದೆನ್ ವಿ ಕನ್ಸಿಡರ್ ಇಟ್ ಆಸ್ ಸಿಗ್ನಿಫಿಕೆಂಟ್. ಯಾವುದೇ ಝೀರೋ ಒಂದು ನಾನ್ ಝೀರೋ ಡಿಜಿಟ್ಗಿನ್ನ ಮೊದಲು ಬಂದರೆ ದೆನ್ ವಿ ಕನ್ಸಿಡರ್ ಇಟ್ ಆಸ್ ನಾನ್ ಸಿಗ್ನಿಫಿಕೆಂಟ್. ಸೊ ಇಟ್ ಕ್ಯಾನ್ ಹ್ಯಾವ್ ಟೂ ಸಿಗ್ನಿಫಿಕೆಂಟ್ ಫಿಗರ್ಸ್. ಇವಾಗ ನನ್ನ ಹತ್ರ 101.3 ಅಂತ ಇದೆ, ಇಲ್ಲಿ ಬರೋ ಝೀರೋ ಎರಡು ನಾನ್ ಝೀರೋ ಇಂಟೀಜರ್ಸ್ ಮಧ್ಯೆ ಇದೆ. ಸೊ ದಿಸ್ ಇಸ್ ಆಲ್ಸೋ ಸಿಗ್ನಿಫಿಕೆಂಟ್. ಸೊ ದಿಸ್ ಕ್ಯಾನ್ ಹ್ಯಾವ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. So this is how we calculate the number of significant figures. ಇವಾಗ ನಾನು ರೌಂಡ್ ಆಫ್ ಮಾಡಬೇಕು. ಇಫ್ ಐ ಹ್ಯಾವ್ ಟು ರೌಂಡ್ ಇಟ್ ಆಫ್, ಸೇ ನನ್ನ ಹತ್ರ 10.535 ಅಂತ ಇದೆ, 4. ಇದನ್ನು ನಾನು 5 ಡೆಸಿಮಲ್ ಪ್ಲೇಸಸ್ಗೆ ರೌಂಡ್ ಆಫ್ ಮಾಡಬೇಕು ಅಥವಾ 4 ಡೆಸಿಮಲ್ ಪ್ಲೇಸಸ್ಗೆ ರೌಂಡ್ ಆಫ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇಲ್ಲಿ ಕಟ್ ಮಾಡಬೇಕು ನಾನು. ಇವಾಗ ಹೆಂಗೆ ಕಟ್ ಮಾಡ್ತೀನಿ ಅಥವಾ ಇಲ್ಲಿ ಕಟ್ ಮಾಡಬೇಕಾದ್ರೆ ದೆನ್ ಐ ವಿಲ್ ಟೇಕ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಫಾರ್ ದ ಸೇಮ್. ಇವಾಗ 5, I'm writing it again, 1.235 ಅಂತ ಇದೆ, ಇಲ್ಲಿ 1 ಅಂತ ಬರಿತೀನಿ. ಇದನ್ನು ನಾನು 4 ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ರೌಂಡ್ ಆಫ್ ಮಾಡೋದಾದರೆ ಇಲ್ಲಿ ಕಟ್ ಮಾಡ್ತೀನಿ, 1.235 ಅಂತ ಬರಿತೀನಿ.
ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ದಿಸ್ ಇಸ್ ಲೆಸ್ಸರ್ ದ್ಯಾನ್ 5, then I have to cut it into 4 significant figures. ಆವಾಗ ಈ 1 ಅನ್ನು ಇಗ್ನೋರ್ ಮಾಡಿ I'll write 1.235 ಅಂತ ಬರೀತೀನಿ. ಇದನ್ನೇ ನಾವು ಸೈಂಟಿಫಿಕ್ ನೋಟೇಷನ್ ಅಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಒಂದು ಲಾರ್ಜ್ ನಂಬರ್ ಇದೆ, ಫಾರ್ ಎಕ್ಸಾಂಪಲ್ ಅವಗಾಡ್ರೋ ನಂಬರ್ ಇದೆ, ದೊಡ್ಡ ನಂಬರ್ ಇದೆ. ಹೌ ಡು ಐ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ನೋಟೇಷನ್? ಆವಾಗ this number should be in the whole number format into 10 to the power n. Any number that can be expressed in n into 10 to the power n format allidre, then I call this as scientific notation. For example, if I have 1, 2, 3, 4.5, ಇಲ್ಲಿ n ಏನಾಗಿರುತ್ತೆ? This will be in between 1 to 9 ಆಗಿರುತ್ತೆ. ಸೊ ಇದನ್ನ ನಾನು ಇಲ್ಲಿಗೆ ತಗೊಂಡು ಬರ್ತೀನಿ ಈ ಡಾಟ್ ಅನ್ನ. ಸೊ ಐಲ್ ಗೆಟ್ 1.32345 ಇಂಟು 10 to the power, ನಾನು ಡೆಸಿಮಲ್ನ ಲೆಫ್ಟ್ಗೆ ತಗೊಂಡು ಬಂದಿದ್ದೀನಿ. ಸೊ ಎಷ್ಟು ಡೆಸಿಮಲ್ ಪ್ಲೇಸಸ್ ಲೆಫ್ಟ್ಗೆ ತಗೊಂಡು ಬಂದಿದ್ದೀನಿ? 3. ದಟ್ ವಿಲ್ ಬಿ ಅ ಪಾಸಿಟಿವ್ ವ್ಯಾಲ್ಯೂ. ಸೊ 1234.5 ಆಗೋದು 1.2345 ಟೈಮ್ಸ್ 10 to the power 3 ಆಗುತ್ತೆ. ಅದ್ರ ಬದಲು ನನ್ನ ಹತ್ರ 0.000001 ಅಂತ ಇದೆ. ಹೌ ಡು ಐ ರೈಟ್ ಇಟ್ ಇನ್ ದ ಸೈಂಟಿಫಿಕ್ ನೋಟೇಷನ್ ಫಾರ್ಮ್ಯಾಟ್? ಇದನ್ನು ಎಷ್ಟು ಪ್ಲೇಸಸ್ ಇಲ್ಲಿಗೆ ತೊಗೊಂಡು ಬರ್ತೀನಿ? ನಾನು ಯಾಕೆ ಇಲ್ಲಿಗೆ 1 ಮಧ್ಯೆ ತೊಗೊಂಡು ಬರ್ತಾ ಇದ್ದೀನಿ? ಬಿಕಾಸ್ ದ ಫಸ್ಟ್ ನಂಬರ್ ಶುಡ್ ಬಿ ಇನ್ ಬಿಟ್ವೀನ್ 1 and 9 ಅಲ್ವಾ? ಅದಕ್ಕೆ ಇಲ್ಲಿಗೆ ತೊಗೊಂಡು ಬರ್ತಾ ಇದ್ದೀನಿ. ಎಷ್ಟು ಡೆಸಿಮಲ್ ಪ್ಲೇಸಸ್ ನಾನು ರೈಟಿಗೆ ತೊಗೊಂಡೋದೆ? 1, 2, 3, 4, 5, 6. ಸೊ 10 to the power -6 ಆಗಿಬಿಡುತ್ತೆ. ಸೊ ಯಾವುದೇ ನಂಬರನ್ನು ಫಸ್ಟ್ ನಂಬರ್ ಡೆಸಿಮಲ್ಗಿನ್ನ ಮೊದಲಿರೋ ನಂಬರ್ 1 to 9 ಬಿಟ್ವೀನ್ ಇರಬೇಕು, ಆ ಪ್ಲೇಸಸ್ಗೆ ತೊಗೊಂಡು ಹೋಗಬೇಕು, ಇಂಟು 10 to the power ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ನಾನೇನಾದರೂ ಡೆಸಿಮಲ್ ಪಾಯಿಂಟ್ ಅಂದರೆ ಡಾಟನ್ನು ಇಫ್ ಐ ಬ್ರಿಂಗ್ ಇಟ್ ಟು ರೈಟ್, ದೆನ್ 10 to the power ಪಾಸಿಟಿವ್ ನಂಬರ್ ಬರುತ್ತೆ, ಲೆಫ್ಟಿಗೆ ತೊಗೊಂಡೋದ್ರೆ 10 to the power ನೆಗೆಟಿವ್ ನಂಬರ್ ಬಂದ್ಬಿಡುತ್ತೆ. ದೆನ್ ವಿ ಹ್ಯಾವ್ ಪ್ರಿಸಿಷನ್ ಅಂಡ್ ಅಕ್ಯುರಸಿ. ನೀವು ಇವಾಗಲೇ ಅಥವಾ ಇನ್ನು ಮುಂದೆ ಯು ಆರ್ ಗೋಯಿಂಗ್ ಟು ಡೂ ದ ರಿಯಾಕ್ಷನ್ಸ್ ಲೈಕ್ ಟೈಟ್ರೇಷನನ್ನು ಲ್ಯಾಬಲ್ ಮಾಡ್ತೀರಾ ಅಥವಾ ಯಾವುದೋ ಒಂದು ವ್ಯಾಲ್ಯೂನ ಮತ್ತೆ ಮೆಷರ್ ಮಾಡ್ತೀರಾ. ಪ್ರಿಸಿಷನ್ ರೆಫರ್ಸ್ ಟು ದ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಷರ್ಮೆಂಟ್ಸ್ ಆ್ಯಂಡ್ ಅಕ್ಯುರಸಿ ಇಸ್ ದ ಅಗ್ರಿಮೆಂಟ್ ಆಫ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 10.5 ಗ್ರಾಮ್ ಮಾಸ್ ಇರೋ ಒಂದು ಸಬ್ಸ್ಟೆನ್ಸ್ ಇದೆ. ಸೊ ಐ ಹ್ಯಾವ್ ಅ ಬುಕ್ ವಿಚ್ ವೇಸ್ 10.5 ಗ್ರಾಮ್. ನಾನೇನು ಮಾಡ್ತೀನಿ? 3 ಸ್ಟೂಡೆಂಟ್ಸ್ನ ಕರಿತೀನಿ, ಎ ಬಿ ಸಿ. ವೇಯ್ ಮಾಡಿ ಅಂತ ಹೇಳ್ತೀನಿ. ಸ್ಟೂಡೆಂಟ್ ಫಸ್ಟ್ ಒನ್ನು ವೇಯ್ ಮಾಡ್ತಾರೆ. ವೇಯ್ ಮಾಡಿದಾಗ 10.3 ಬಂತು. ಇನ್ನೊಮ್ಮೆ ವೇಯ್ ಮಾಡಪ್ಪ, ಸರಿ ಇಲ್ಲ ಅಂತಂತೀನಿ. 10.6ಗೆ ವೇಯ್ ಮಾಡ್ತಾನೆ. ಇದು ಸರಿಯಾಗಿಲ್ಲಪ್ಪ, ಇನ್ನೊಮ್ಮೆ ವೇಯ್ ಮಾಡು ಅಂತೀನಿ. ಥರ್ಡ್ ಟ್ರಯಲ್ ಮಾಡಿಬಿಡ್ತಾರೆ, 10.8 ಬಂದ್ಬಿಡುತ್ತೆ. ಐ ವಿಲ್ ಆಸ್ ದ ಸೇಮ್ ಥಿಂಗ್ ವಿತ್ ದ ಸ್ಟೂಡೆಂಟ್ ಬಿ. ಇದು ನನ್ನ ಸ್ಟೂಡೆಂಟ್ಸು. ವೇಯ್ ಮಾಡು ಅಂತಂತೀನಿ. ಹಿ ಈಸ್ ಗೋಯಿಂಗ್ ಟು ವೇಯ್ ಇಟ್ ಆಸ್ 10.6. ಇನ್ನೊಮ್ಮೆ ಮಾಡು ಅಂತೀನಿ. ಉದಾಸನ ಆಗ್ಬಿಡುತ್ತೆ, ಅವ್ನು ಪಟ್ಟಂತ ಮಾಡಿಬಿಟ್ಟು ಇನ್ನೊಂದು ಸತಿ ತೊಗೊಂಡು ಬರ್ತಾನೆ. ಇನ್ನೊಮ್ಮೆ ವೇಯ್ಟ್ ಮಾಡು ಅಂತಂತೀನಿ. 10.7 ಅಂತ ವೇಯ್ ಮಾಡ್ತಾನೆ. ನಾನು ಇದನ್ನು 10.8ಗೆ ಚೇಂಜ್ ಮಾಡ್ತೀನಿ. ದಟ್ ವಿಲ್ ಬಿ ಈಸಿಯರ್ ಫಾರ್ ಮೀ ಅರ್ಥ ಮಾಡ್ಸೋಕ್ಕೆ. ಸಿ ಹತ್ರ ಹೇಳ್ತೀನಿ, ಸ್ಟೂಡೆಂಟ್ ಸಿ ಬರ್ತಾರೆ. ಐ ಆಸ್ಕ್ ಹಿಮ್ ಟು ವೇಯ್. 10.5 ಮಾಡ್ತಾನೆ. ಇನ್ನೊಮ್ಮೆ ವೇಯ್ ಮಾಡು ಅಂತೀನಿ, 10.4 ಮಾಡ್ತಾನೆ. ಇನ್ನೊಮ್ಮೆ ವೇಯ್ ಮಾಡು ಅಂತೀನಿ, 10.5 ಮಾಡಿಬಿಡ್ತಾನೆ. ಸೊ ನಾವು ನಿಮ್ಮ ಕೆಲಸ ಏನು ಇವಾಗ? ಪ್ರಿಸಿಷನ್ ಮತ್ತು ಅಕ್ಯುರೇಸಿನ ಡಿಟರ್ಮೈನ್ ಮಾಡೋದು. ಪ್ರಿಸಿಷನ್ ಅಂದರೆ ನೀವು ಒಂದು ವ್ಯಾಲ್ಯೂನ ಡಿಟರ್ಮೈನ್ ಮಾಡಿರ್ತೀರಾ, ಆ ವ್ಯಾಲ್ಯೂಸು ಎಷ್ಟು ಕ್ಲೋಸರ್ ಇದೆ. ಅಕ್ಯುರೇಸಿ ಅಂದರೆ ಎಷ್ಟು ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಿರಾ, ಇದು ಆಕ್ಚುಯಲ್ ವ್ಯಾಲ್ಯೂಗೆ ಎಷ್ಟು ಕ್ಲೋಸ್ ಇದೆ. ಇವಾಗ ಇದು ನಂದು ಆಕ್ಚುಯಲ್ ವ್ಯಾಲ್ಯೂ ಆಯಿತು, ಇವೆಲ್ಲ ನಂದು ಮೆಷರ್ಡ್ ವ್ಯಾಲ್ಯೂ ಆಗೋಯ್ತು ಅಲ್ವಾ? ಇದೆಲ್ಲ ಮೆಷರ್ಮೆಂಟ್ ಮಾಡಿದ್ದು ಎಕ್ಸ್ಪೆರಿಮೆಂಟ್ ಇಂದ. ಸೊ ದೀಸ್ ಆರ್ ದ ಮೆಷರ್ಡ್ ವ್ಯಾಲ್ಯೂಸ್, ವೆರಾಸ್ 10.5 ಇಸ್ ಆಕ್ಚುಯಲ್ ವ್ಯಾಲ್ಯೂ. ನಾನು ಮೆಷರ್ಡ್ ವ್ಯಾಲ್ಯೂಸ್ನಲ್ಲಿ ಕ್ಲೋಸ್ನೆಸ್ ಇದೆಯಾ ನೋಡ್ತೀನಿ. ಮೆಷರ್ಡ್ ವ್ಯಾಲ್ಯೂಸ್ ಕ್ಲೋಸ್ ಆಗಿಲ್ಲ. ಸೊ ದ ರಿಸಲ್ಟ್ಸ್ ಆಫ್ ಸ್ಟೂಡೆಂಟ್ ಎ, ಅದು ಆಕ್ಚುಯಲ್ ವ್ಯಾಲ್ಯೂ 10.5ಗೂ ಹತ್ರ ಇಲ್ಲ. ಮೆಷರ್ಡ್ ವ್ಯಾಲ್ಯೂಸ್ 10.3, 10.6, 10.8 ಇದೂ ಕ್ಲೋಸ್ ಇಲ್ಲ. ಸೊ ದೀಸ್ ಆರ್ ನೇದರ್ ಪ್ರಿಸೈಸ್ ನಾರ್ ಅಕ್ಯುರೇಟ್ ಆಗಿಬಿಡುತ್ತೆ. ಸ್ಟೂಡೆಂಟ್ ಬಿ ವ್ಯಾಲ್ಯೂಗೆ ಹೋಗೋಣ. 10.8, 10.7, 10.8 ಎರಡು ಸತಿ ರಿಪೀಟ್ ಆಗಿದೆ. ಅದರ ನಿಯರೆಸ್ಟ್ ವ್ಯಾಲ್ಯೂ 10.7 ಕೂಡ ಇದೆ. ಸೊ ಈ ಎಲ್ಲ ಮೆಷರ್ಡ್ ವ್ಯಾಲ್ಯೂ ಕ್ಲೋಸ್ ಇದೆ. ಮೆಷರ್ಡ್ ವ್ಯಾಲ್ಯೂಸ್ ಕ್ಲೋಸ್ ಇದ್ದರೆ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಪ್ರಿಸೈಸ್. ಬಟ್ ಇದು ಆಕ್ಚುಯಲ್ ವ್ಯಾಲ್ಯೂಗೆ ಹತ್ರ ಇದೆಯಾ? 10.5 ಹತ್ರ ಇದೆಯಾ? ಇಲ್ಲ. ಸೊ ದೀಸ್ ಆರ್ ನಾಟ್ ಆಕ್ಯುರೇಟ್. ಇವಾಗ ನನ್ನ ಹತ್ರ ಸಿ ವ್ಯಾಲ್ಯೂಸ್ ಇದೆ. ಸಿ ಸ್ಟೂಡೆಂಟು ವೇಯ್ ಮಾಡಿದ್ದಾನೆ, ಮೆಷರ್ಮೆಂಟ್ ನೋಡ್ಕೊಳ್ಳಿ. ಮೆಷರ್ ಮಾಡಿರೋ ವ್ಯಾಲ್ಯೂಸ್ ಒಂದಕ್ಕೆ ಒಂದು ಕ್ಲೋಸ್ ಆಗಿದೆ. So they are considered as precise, and measure madiro value actual value ge hatra ide 10.5, 10.5. So these are accurate as well. So the
values done by C are precise as well as actual. Actually close ಇರೋ ಕಾರಣ they are accurate. This is how we determine precision and the accuracy. This we need in titration calculation most of the times. ನಾವು experiment ಅನ್ನ repeat ಮಾಡ್ತೀವಿ ಯಾಕಂದ್ರೆ ಅದು more accurate and precise ಆಗಿ ಬರಬೇಕು. Then ಸಿಗ್ನಿಫಿಕೆಂಟ್ ಫಿಗರ್ಸ್ನ ತಗೊಂಡು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಹೇಗೆ ಮಾಡ್ತೀವಿ. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೆ ಒಂದೇ ರೂಲ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ಒಂದೇ ರೂಲ್ ಬರುತ್ತೆ. ಸೊ ಹೌ ಡು ವಿ ಡೂ ದಿಸ್? ಇನ್ ಕೇಸ್ ಆಫ್ ಅಡಿಷನ್ ಆ್ಯಂಡ್ ದ ಸಬ್ಟ್ರಾಕ್ಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಫಸ್ಟ್ ನಾವೇನು ಮಾಡ್ತೀವಿ, ಎಲ್ಲಾನ ಆ್ಯಡ್ ಮಾಡಿಬಿಡ್ತೀವಿ. ಜಸ್ಟ್ ಲೈಕ್ ಹೌ ಯು ಡೂ ದ ರೆಗ್ಯುಲರ್ ಅಡಿಷನ್. ಸೊ ಫಸ್ಟ್ ಏನು ಮಾಡ್ತೀವಿ, ಆಡ್ ದ ನಂಬರ್ಸ್. ನಾವು we have to express the answer. ನಮಗೊಂದು ಆನ್ಸರ್ ಸಿಕ್ಬಿಡ್ತು. ಆವಾಗ ಈಗ ನಾನು ಈ 3 ನಂಬರ್ಸ್ನ ಆ್ಯಡ್ ಮಾಡ್ತೀನಿ. ಡೆಸಿಮಲ್ ಪ್ಲೇಸ್ ಆದಮೇಲೆ ಎಷ್ಟು ವ್ಯಾಲ್ಯೂಸ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಡೆಸಿಮಲ್ ಪ್ಲೇಸ್ ಆದಮೇಲೆ 2 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಇಲ್ಲಿ ಡೆಸಿಮಲ್ ಪ್ಲೇಸ್ ಆದಮೇಲೆ 1 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಇಲ್ಲಿ ಡೆಸಿಮಲ್ ಪ್ಲೇಸ್ ಆದಮೇಲೆ 3 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಒನ್ಸ್ ಐ ಗೆಟ್ ದ ಆನ್ಸರ್, ಐ ಹ್ಯಾವ್ ಟು ರೌಂಡ್ ಇಟ್ ಆಫ್ ಟು ದ ನಂಬರ್. ನಾನು ಆ್ಯಡ್ ಮಾಡಿರೋ ನಂಬರಲ್ಲಿ ಯಾವುದಕ್ಕೆ ಲೆಸ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇದೆ ಅಷ್ಟಕ್ಕೆ ರೌಂಡ್ ಆಫ್ ಮಾಡಬೇಕು. ಅಂದರೆ ಬರೋ ಆನ್ಸರಲ್ಲಿ ಡೆಸಿಮಲ್ ಆದಮೇಲೆ 1 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. If I do the multiplication and division, I am going to multiply or divide the number as they are. Multiply ಮಾಡ್ತೀನಿ ಅಥವಾ ಡಿವೈಡ್ ಮಾಡ್ತೀನಿ, ಏನು ಕೊಟ್ಟಿದ್ದಾರೋ ರೆಗ್ಯುಲರ್ ಕ್ಯಾಲ್ಕುಲೇಷನ್ ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಟ್ ಆನ್ಸರ್ ಬರೆದಾಗ ಇವಾಗ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ, ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ನ ನೋಡ್ತೀನಿ. ಇಲ್ಲಿ ನಾನು ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡಿಕೊಂಡು ಅದರಲ್ಲಿ ಮಿನಿಮಮ್ ಯಾವುದಿದೆ ಅದಕ್ಕೆ ರೌಂಡ್ ಆಫ್ ಮಾಡ್ತೀನಿ. ಇಲ್ಲಿ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ ನೋಡೋ ಬದಲು ಆಫ್ಟರ್ ದ ಡೆಸಿಮಲ್ ಏನಿದೆ, ಆಫ್ಟರ್ ಡೆಸಿಮಲ್ ಯಾವುದು ಲೋಯರ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇದ್ದಾವೆ ಅಥವಾ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ಇದೆ ಅದಕ್ಕೆ ರೌಂಡ್ ಆಫ್ ಮಾಡ್ತೀನಿ. ಇವಾಗ ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ ಇದೆ ಪುಟ್ ಟುಗೆದರ್, ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಸೊ ಬರೋ ಆನ್ಸರಲ್ಲಿ ನನಗೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ನಾನು ರೌಂಡ್ ಇಟ್ ಆಫ್ ಮಾಡಬೇಕು. ದೀಸ್ ಆರ್ ದ ರೂಲ್ಸ್ ಫಾಲೋ ಡ್ಯೂರಿಂಗ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಅಂದರೆ ಯಾವುದೇ ಒಂದು ಕ್ಲೋಸ್ಡ್ ಸಿಸ್ಟಮ್ ತಗೊಂಡ್ರೆ, ಕ್ಲೋಸ್ ಸಿಸ್ಟಮ್ ಅಂದರೆ ನಾನು ಅದರಿಂದ ಯಾವುದೇ ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟ್ ಹೊರಗಡೆ ಒಳಗಡೆ ಹೋಗೋ ಥರ ಬಿಡಬಾರ್ದು. ಇನ್ ದ್ಯಾಟ್ ಕೇಸ್ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಅಥವಾ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆರ್ ನಾಟ್ ಬಿ ಡೆಸ್ಟ್ರಾಯ್ಡ್, ಆರ್ ಐ ಕ್ಯಾನ್ ಆಲ್ಸೋ ಹ್ಯಾವ್ ಇಟ್ ಆಸ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ವಿಚ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ದಿ ಪ್ರಾಡಕ್ಟ್. ಇದು ನಂದು ಲಾ. ಯಾವುದು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದನ್ನು ಪ್ರಪೋಸ್ ಮಾಡಿದ್ದು ಆಂಟೋನಿ ಲೆವೋಸಿಯರ್, ಹೂ ಇಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ಕೆಮಿಸ್ಟ್ರಿ. So if I take any reaction, for example A ಮತ್ತು B reactants ತಗೊಂಡು ಇದನ್ನು C ಮತ್ತು D ಪ್ರಾಡಕ್ಟ್ ಆದರೆ by now you know how to write the reactants and the product. ನಾನು ಇವಾಗ ಎಲ್ಲರೂ 10 grams of this ತಗೊಂಡು 20 grams of this ತಗೊಂಡ್ರೆ ನನಗೆ ಫೈನಲ್ ಆನ್ಸರು ಇದು 25 ಗ್ರಾಮ್ ಬಂದರೆ ವಾಟ್ ಇಸ್ ದ ಅಮೌಂಟ್ ಆಫ್ D ಅಂದರೆ the mass of the reactant is 30 gram, 10 plus 20, and the mass of the product should also be equal to 30 gram. ಆವಾಗ ಏನಾಗ್ಬಿಡುತ್ತೆ, ಇದು 30 minus 25 ಅಂದರೆ 5 ಗ್ರಾಮ್ ಆಗೋಗ್ಬಿಡುತ್ತೆ. ದಿಸ್ ಇಸ್ ವಾಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಈಸ್. ವೆರಿ ಸಿಂಪಲ್ ಲಾ. ದೆನ್ ವಿಲ್ ಗೋ ಫಾರ್ ದ ಸೆಕೆಂಡ್ ಲಾ, ದಟ್ ಇಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್. ಇದೇನು ಹೇಳುತ್ತೆ ಅಂದರೆ, ನಾನು ಯಾವುದೇ ಸೋರ್ಸಿಂದ ಅಥವಾ ಯಾವುದೇ ಮೆಥಡಿಂದ ಒಂದೇ ಕಂಪೌಂಡನ್ನು ಪ್ರಿಪೇರ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ H2O ಪ್ರಿಪೇರ್ ಮಾಡಿದ್ದೀವಿ. H2O ಇದೆ ನಮ್ಮ ಹತ್ರ. ಓಕೆ, ಐ ಕ್ಯಾನ್ ಟೇಕ್ ಇಟ್ ಫ್ರಮ್ ಸಿ. ಇದು ಸೋರ್ಸ್ ಬೇರೆ ಚೇಂಜ್ ಮಾಡ್ತೀನಿ. ಐ ಕ್ಯಾನ್ ಟೇಕ್ ಇಟ್ ಫ್ರಮ್ ಮೈ ಟ್ಯಾಪ್ ವಾಟರ್. ನಂದು ಮನೆಯಲ್ಲಿ ಏನು ಟ್ಯಾಬ್ ಬರುತ್ತೆ ಅದನ್ನು ಓಪನ್ ಮಾಡಿ ತಗೊಳ್ತೀನಿ. ಆರ್ ಈವನ್ ವಿ ಕ್ಯಾನ್ ಟೇಕ್ ಇಟ್ ಫ್ರಮ್ ಗಾರ್ಬೇಜ್. ಮೋರಿಯಿಂದ ತೊಗೊಬಿಡ್ತೀವಿ. ಸೊ ಎಲ್ಲಿಂದ ತಗೊಂಡ್ರು ನಾನು ವಾಟರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಅದರಲ್ಲಿರೋ ಇಂಪ್ಯೂರಿಟೀಸ್ ಬಗ್ಗೆ ಅಲ್ಲ. ಸೊ ವಾಟ್ ಎವರ್ ಮೇ ಬಿ ದ ಸೋರ್ಸ್ ಆರ್ ವಾಟ್ ಎವರ್ ಮೇ ಬಿ ದ ಮೆಥಡ್ಸ್ ಆಫ್ ಪ್ರಿಪರೇಷನ್, ಇದನ್ನು ನಾನು ಬೇರೆ ಬೇರೆ ಮೆಥಡ್ಸಿಂದ ಪ್ರಿಪೇರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಬೈ ಎನಿ ಮೆಥಡ್ ಇಫ್ ಐ ಪ್ರಿಪೇರ್, ಇಫ್ ಯು ಸಿ ದೇರ್ ಆರ್ 2 ಎಲಿಮೆಂಟ್ಸ್ ಇನ್ ವಾಟರ್. ಯಾವುದೆಲ್ಲ? ಒಂದು ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್. ಇದರಲ್ಲಿರೋ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ? 2 ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಸೊ ವಾಟ್ ಇಸ್ ದ ಮಾಸ್? ಹೈಡ್ರೋಜನ್ ಈಚ್ ಆಟಮ್ ಹ್ಯಾಸ್ ದ ಮಾಸ್ ಆಫ್ 1.008. ನಾನು ರಫ್ಲಿ 1 ಅಂತ ತಗೊಳ್ತೀನಿ. ದರ್ ಆರ್ 2 ಹೈಡ್ರೋಜನ್, ಸೊ 2 into 1 ಆಯಿತು. ವಾಟ್ ಇಸ್ ದ ಮಾಸ್ ಆಫ್ ಆಕ್ಸಿಜನ್? ದಟ್ಸ್ 16. ಸೊ ವಾಟ್ ಇಸ್ ದ ರೇಷಿಯೋ? 2:16 ಅಂದರೆ 1:8. ದಿಸ್ ಇಸ್ ಅ ಹೋಲ್ ನಂಬರ್ ರೇಷಿಯೋ. ಸೊ a given compound, that's H2O, always contains exactly the same proportion of elements. ಇದರ ರೇಷಿಯೋ ಏನು?
ಮಾಸ್ ರೇಷಿಯೋ ತಗೊಂಡ್ರೆ ಅದರಲ್ಲಿರೋ ಎಲಿಮೆಂಟ್ಸ್ದು, ಸೊ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇದೆ, ಅದರ ಮಾಸ್ ರೇಷಿಯೋ ತಗೊಂಡ್ರೆ 1:8 ಆಗಿರುತ್ತೆ. Irrespective of the source I am taking, water will always have the mass ratio of the elements 1:8. ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ನಮಗೆ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಬರುತ್ತೆ. ಮಲ್ಟಿಪಲ್ ಪ್ರಪೋರ್ಷನ್ ಬರುತ್ತೆ ಅಂದರೆ ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ವಾಟರ್ ಆ್ಯಂಡ್ ಐ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ವಿಚ್ ಇಸ್ H2O2. ಇಲ್ಲಿ ಏನು ಕಾನ್ಸ್ಟೆಂಟ್ ಆಗಿದೆ ಅಂತ ನೋಡ್ಕೊಳ್ಳಿ. ನಾನು ಇವಾಗ ಇಲ್ಲೂ ಮಾಸ್ ರೇಷಿಯೋ ತಗೊಳ್ತೀನಿ. ಹೈಡ್ರೋಜನ್ ಒಂದು ಮಾಸು 1:2 ಅಂದರೆ 2. ಆಕ್ಸಿಜನ್ ಮಾಸ್ ಎಷ್ಟು 16, ಯಾಕಂದರೆ ಒಂದು ಆಕ್ಸಿಜನ್ ಇದೆ. ಇಲ್ಲಿ ಹೈಡ್ರೋಜನ್ 2 ಆಯಿತು, 2 ಆಕ್ಸಿಜನ್ ಇದೆ, ಸೊ 16 × 2 ಅಂದರೆ 16 × 2 ಅಂದರೆ 32 ಆಯಿತು. ನಾನಿಲ್ಲಿ ಏನನ್ನ ಫಿಕ್ಸ್ಡ್ ಆಗಿ ಇಟ್ಕೊಂಡಿದ್ದೀನಿ, ಹೈಡ್ರೋಜನ್ನ ಫಿಕ್ಸ್ಡ್ ಆಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಎರಡರಲ್ಲೂ ಇದು H2 ಆಗಿದೆ. ವಾಟ್ ಈಸ್ ಮೈ ವೇರಿಯಿಂಗ್ ಎಲಿಮೆಂಟ್? ಯಾವುದನ್ನು ವೇರಿ ಮಾಡ್ತಾ ಇದ್ದೀವಿ? ಆಕ್ಸಿಜನ್ನ. ಇಲ್ಲಿ ಒಂದು ಆಕ್ಸಿಜನ್ ಇದ್ದರೆ ಇಲ್ಲಿ 2 ಆಕ್ಸಿಜನ್ ಇದ್ದಾವೆ. ಸೊ ವಾಟ್ ಈಸ್ ದ ರೇಷಿಯೋ ಆಫ್ ದೇರ್ ಮಾಸಸ್? 16:32, ವಿಚ್ ಇಸ್ ನಥಿಂಗ್ ಬಟ್ 1:2. ಅಂದರೆ ದ ಸ್ಟೇಟ್ಮೆಂಟ್ ಇಸ್ ಲೈಕ್ ದಿಸ್. ಇದನ್ನೇ ನಾನು ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗೂ ಅಪ್ಲೈ ಮಾಡ್ಬೋದು. ಒಂದು ಕಾರ್ಬನ್ ತೊಗೊಂಡಿದ್ದೀನಿ ಎರಡು ಕೇಸಲ್ಲೂ, ಬಟ್ ದ ಅಮೌಂಟ್ ಆಫ್ ಆಕ್ಸಿಜನ್, ದ ಮಾಸ್ ಆಫ್ ಆಕ್ಸಿಜನ್ ಇಸ್ ವೇರಿಯಿಂಗ್. ಅಲ್ಲೂ ರೇಷಿಯೋ ತೊಗೊಂಡ್ರೆ ಆಕ್ಸಿಜನ್ನ ಮಾಸ್ ರೇಷಿಯೋ 1:2 ಇರುತ್ತೆ. ಸೊ if I combine two elements, say hydrogen and oxygen, to form more than one compound, ಎರಡು ಕಂಪೌಂಡ್ ಅನ್ನು ಫಾರ್ಮ್ ಮಾಡಿದ್ದೀನಿ, H2O ಮತ್ತು H2O2. The mass of the element, say oxygen, that combines with the fixed mass of other element. Fixed mass ಯಾವ್ದು ತಗೊಂಡಿದ್ದೀನಿ? ಹೈಡ್ರೋಜನ್. ಆವಾಗ ಆಕ್ಸಿಜನ್ನ ರೇಷಿಯೋ, ಒಂದು ಆಕ್ಸಿಜನ್ ಮತ್ತು 2 ಆಕ್ಸಿಜನ್ H2 ಕಂಬೈನ್ ಆದರೆ ಇದರ ಮಾಸ್ ರೇಷಿಯೋ ಹೋಲ್ ನಂಬರ್ ಆಗಿರುತ್ತೆ. ದಟ್ಸ್ ಅ ಸಿಂಪಲ್ ಹೋಲ್ ನಂಬರ್. ದಟ್ಸ್ 1:2. This is called as law of multiple proportions. Gay-Lussac's law of gaseous volumes. ಇಲ್ಲಿ ಏನು ಹೇಳ್ತೇವೆ ಅಂದರೆ, ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನಾವು ಗ್ಯಾಸ್ನ ಕಂಬೈನ್ ಮಾಡಿದ್ರೆ ಅಥವಾ ಪ್ರೊಡ್ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ H2 which is a gas, Cl2 which is also a gas. If we are preparing 2HCl, ನಾನು ಬ್ಯಾಲೆನ್ಸ್ಡ್ ಇಕ್ವೇಷನ್ ಬರಿತಾ ಇದ್ದೀನಿ, ದಿಸ್ ಇಸ್ ಆಲ್ಸೋ ಗ್ಯಾಸ್. ಆವಾಗ ಈ ವಾಲ್ಯೂಮ್ ರೇಷಿಯೋ ಇದೆಯಲ್ಲ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಇದೆ ವಿಚ್ ಇಸ್ ಇನ್ ಟನ್ ವಾಲ್ಯೂಮ್. 1 volume of hydrogen combines with 1 mole of chlorine to form 2 moles of HCl at the same temperature and the pressure conditions. ಅಂದರೆ ಕಂಬೈನಿಂಗ್ ಗ್ಯಾಸಸ್ ಮತ್ತು ಪ್ರೊಡ್ಯೂಸ್ಡ್ ಗ್ಯಾಸಸ್ನ ಮಧ್ಯೆ ಇರೋ ವಾಲ್ಯೂಮ್ ರೇಷಿಯೋ, ದಿಸ್ ವಿಲ್ ಬಿ ಅ ಸಿಂಪಲ್ ಹೋಲ್ ನಂಬರ್. ಇವಾಗ ಇದನ್ನೇ ನಾನು CaCO3ಗೆ ಅಪ್ಲೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಅ ಸಾಲಿಡ್ and this is also solid, but this is a gas. ಇವಾಗ ಇದಕ್ಕೆ ನಾನು Gay-Lussac's law ನ ಅಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ Gay-Lussac's law is applicable for the gaseous volumes. ನನಗೆ ರಿಯಾಕ್ಟೆಂಟ್ ಪ್ರಾಡಕ್ಟು ಎರಡು ಗ್ಯಾಸಸ್ ಆಗಿದ್ದರೆ ಆವಾಗ ಮಾತ್ರ ನಾನು Gay-Lussac's law ನ ಅಪ್ಲೈ ಮಾಡ್ಬೋದು. ಇಫ್ ಐ ಟೇಕ್ ದ ಥರ್ಮಲ್ ಡಿಕಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಾಲಿಡ್ಸ್ ಇನ್ವಾಲ್ವ್ ಆಗಿದೆ, ಫಿಸಿಕಲ್ ಸ್ಟೇಟ್ಸ್ ಬೇರೆ ಇದೆ, ದೆನ್ ಐ ಕಾಂಟ್ ಅಪ್ಲೈ ದ Gay-Lussac's law. ದೆನ್ Avogadro's law. According to Avogadro's law, ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಮತ್ತು ಮೀನಿಂಗ್ ಒಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳಿ. ಸೊ Avogadro's law states that equal volume of all gases at the same temperature and the pressure should contain equal number of molecules. ನಾನಿವಾಗ 100 ml ಡಿಫ್ರೆಂಟ್ ಗ್ಯಾಸಸ್ ತಗೊಳ್ತೀನಿ. ಇಲ್ಲಿ ನಾನು H2 ತಗೊಂಡೆ, ಇಲ್ಲಿ ನಾನು O2 ತಗೊಂಡೆ, ಇಲ್ಲಿ 100 ml ಕಾರ್ಬನ್ ಡೈಆಕ್ಸೈಡ್ ತಗೊಳ್ತೀನಿ. ಒಂದು ಕಂಟೈನರಲ್ಲಿ ಇಡ್ತೀನಿ, ಎಲ್ಲಾನು ಒಂದು ಕಂಟೈನರಲ್ಲಿ ಇಡ್ತೀನಿ. ನಾನು ಎಲ್ಲಾನು ರೂಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಮೇಂಟೈನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅಂದರೆ ಐ ಹ್ಯಾವ್ ಟೇಕನ್ ದೆಮ್ ಅಂಡರ್ ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ದಿಸ್ ಇಸ್ ಹೈಡ್ರೋಜನ್, ದಿಸ್ ಇಸ್ ಹೈಡ್ರೋಜನ್, ದಿಸ್ ಇಸ್ ಒನ್ ಮೋರ್ ಹೈಡ್ರೋಜನ್. ಇಷ್ಟು ಮಾಲಿಕ್ಯೂಲ್ಸ್ ಇದಾವೆ ಅಂತ ಇಟ್ಕೊಳ್ಳಿ 100 ml ಅಲ್ಲಿ. ಐ ಆಮ್ ಜಸ್ಟ್ ಗಿವಿಂಗ್ ದ ಎಕ್ಸಾಂಪಲ್, ದೀಸ್ ಆರ್ ನಾಟ್ ದ ಆಕ್ಚುಯಲ್ ವ್ಯಾಲ್ಯೂಸ್. ಇಲ್ಲಿ O2 ಇದೆ, ಇದು O2 ಹೈಡ್ರೋಜನ್, ಆಲ್ ಆರ್ ಡೈಅಟಾಮಿಕ್. ಓಕೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಇಟ್ಕೊಳ್ಳಿ, ಕಲರ್ಸ್ ಇದೆ ಇರಲ್ಲ, ಇದು ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದ್ಕೊಳ್ಳಿ, ಮಧ್ಯದು ಕಾರ್ಬನ್, ಎರಡು ಕಡೆ ಆಕ್ಸಿಜನ್. ಕ್ಯಾನ್ ಯು ಸಿ ವಾಟ್ ಐ ಹ್ಯಾವ್ ಡ್ರಾನ್? ನಾನು 100 ml ಅಂದರೆ ಈಕ್ವಲ್ ವಾಲ್ಯೂಮ್ಸ್ನ ತಗೊಂಡಿದ್ದೀನಿ. ಕ್ಯಾನ್ ಯು ಸಿ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಈಚ್ ಕೇಸ್?
It is 4 here, 4 here, 4 here. This is just an example. Andre, same temperature matte pressure condition alli nanu gases na itkondre, then the number of molecules in them will be same. So same volume of all the gases contain equal number of molecules. But adra mass different agirutte. Mass will not be the same. So ನನಗೆ number of molecules ಮಾತ್ರ same ಆಗಿರುತ್ತೆ. So if I take 1 mole of any gas, then it is going to have the value 20, it is going to occupy 22.4 liters of volume at STP condition. Idu ನೆನಪಿಟ್ಕೊಳ್ಬೇಕು. This is important for all the problems. And it is going to contain Avogadro number of particle. So ಒಂದು container ಅಲ್ಲಿ ನಾನು Avogadro number of particles ಹಾಕಿದ್ರೆ, then that particular ಆಗ ಆ particular volume ಅನ್ನು ನಾನು 1 mole of gas occupied or the volume occupied by 1 mole of gas ಅನ್ಬೋದು. This is also called as molar volume, and under STP condition it will be 22.4. So ಇನ್ನೊಂದು formula ಇದೆ, mole is equal to volume of any gas divided by the molar volume, which is 22.4. ಇವಾಗ ನಾನು molar volume ಲೀಟರ್ ಇಂದ ml ಗೆ ಕನ್ವರ್ಟ್ ಮಾಡೋದು ನನಗೆ ಗೊತ್ತಿರಬೇಕು. So this is Avogadro's law. Then comes the Dalton's atomic theory. He proposed the Dalton first ಗೆ Democritus atomos ಅಂತ ವರ್ಡ್ ಅನ್ನ ಕಾಯಿನ್ ಮಾಡ್ತಾನೆ. ಅದಕ್ಕಿಂತ ಎಷ್ಟೋ ಹಿಂದೆ ನಮ್ದು ಇಂಡಿಯನ್ ಸೈಂಟಿಸ್ಟ್ ಬೈ ದ ನೇಮ್ ಕನಾದ ಅಂತನೂ ಅಟಾಮಿಕ್ ಥಿಯರಿಯನ್ನ ಕೊಟ್ಟಿರ್ತಾರೆ. ಸೊ ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಯಾವುದೇ ಮ್ಯಾಟರ್ ತಗೊಂಡ್ರೆ ಅದರಲ್ಲಿರೋ ಸಿಂಪ್ಲೆಸ್ಟ್ ಪಾರ್ಟಿಕಲ್ ಈಸ್ ಆಟಮ್, ಅಂಡ್ ಆಟಮ್ಸ್ ಆರ್ ಇಂಡಿವಿಸಿಬಲ್ ಅಂತ ಹೇಳ್ತಾರೆ. ಆಟಮ್ಸ್ ಆರ್ ಇಂಡಿವಿಸಿಬಲ್ ಅಂದ್ರೆ ನೀವು ಫರ್ದರ್ ಯು ಕಾಂಟ್ ಡಿವೈಡ್ ದಟ್ ಇಂಟು any other subatomic particles. But ನಮಗೆ ಇವಾಗ ಗೊತ್ತಿದೆ subatomic particles proton, neutrons and electrons ಇದಾವೆ ಅಂತ. So you can say atoms are indivisible. The second thing, ಒಂದು ಎಲಿಮೆಂಟ್, ಫಾರ್ ಎಕ್ಸಾಂಪಲ್ ನಾನು ಇವಾಗ ನಿಮಗೆ ಕಾರ್ಬನ್ ಕೊಡ್ತೀನಿ. ಇಷ್ಟು ಅಮೌಂಟ್ ಆಫ್ ಕಾರ್ಬನ್ ಅಲ್ಲಿ ಎಲ್ಲ ಕೂಡ ಕಾರ್ಬನ್ ಆಟಮ್ಸ್ ಇರ್ತವೆ, ಎಲ್ಲದಕ್ಕೂ ಸೇಮ್ ಮಾಸ್ ಇರುತ್ತೆ, ಸೇಮ್ ಪ್ರಾಪರ್ಟೀಸ್ ಇರುತ್ತೆ. ಬಟ್ he didn't consider the presence of isotopes back then. ಬಟ್ ನಾವಿವಾಗ ಕನ್ಸಿಡರ್ ಮಾಡಿದಾಗ ಒಂದು ಎಲಿಮೆಂಟ್ನ ಎಲ್ಲ ಆಟಮ್ಸ್ಗೆ ಐಡೆಂಟಿಕಲ್ ಪ್ರಾಪರ್ಟಿ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ನಾನು ಕಾರ್ಬನ್ ಮತ್ತು ಆಕ್ಸಿಜನನ್ನು ಮಿಕ್ಸ್ ಮಾಡಿದ್ರೆ ನನಗೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಡಿಫ್ರೆಂಟ್ ಎಲಿಮೆಂಟ್ಸನ್ನು ಮಿಕ್ಸ್ ಮಾಡಿದ್ರೆ ನನಗೆ ಕಂಪೌಂಡ್ ಸಿಕ್ಬಿಡುತ್ತೆ. ಆ್ಯಂಡ್ ಇಫ್ ಯು ಟೇಕ್ ಎನಿ ಕೆಮಿಕಲ್ ರಿಯಾಕ್ಷನ್, ದರ್ ಇಸ್ ನೋ loss or gain of atoms. Atoms are conserved. ಅಂದ್ರೆ number of atoms on the reactant side and the product side will be equal. ಏನಾಗುತ್ತೆ, ಆಟಮ್ಸ್ ರಿಅರೇಂಜ್ ಆಗಿಬಿಡ್ತವೆ. ನಿಮ್ಮನ್ನ ಸ್ಟೂಡೆಂಟ್ಸ್ನ ಒಂದು ಬೆಂಚಿಂದ ತೆಗೆದು ಇನ್ನೊಂದು ಬೆಂಚಿಗೆ ಹಾಕ್ತಂಗೆ. ನೀವು ಕ್ಲಾಸಿಂದ ಎಲ್ಲೂ ಹೊರಗಡೆ ಹೋಗಲ್ಲ, ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಇಸ್ ದ ಸೇಮ್, ಬಟ್ ಎಲ್ಲಿ ಹೋಗಿದ್ದೀರಾ, ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸ್ಗೆ ಹೋಗಿದ್ದೀರಾ ಅಷ್ಟೇ. ಸೊ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ರಿಆರ್ಗನೈಸೇಷನ್ ಆಫ್ ಆಟಮ್ಸ್ ಆಗುತ್ತೆ, ಆದರೆ ಆಟಮ್ಸ್ ಕ್ಯಾನ್ neither be created nor be destroyed. So I repeat, atoms are indivisible, atoms of the same element are identical. When atoms of different elements combine, they give the compounds, and atoms can neither be created nor be destroyed. This is Dalton's atomic theory. Then atomic mass. Now generally ಯಾವುದೇ ಮಾಸ್ ತಗೊಂಡ್ರು ಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇಲ್ಲಿ ಕಿಲೋಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಬಿಕಾಸ್ ದೀಸ್ ಆರ್ ದ ಇದೇನಾಗ್ಬಿಡುತ್ತೆ bigger quantities irutte. But atoms are so small so that we can't weigh them and express their weight in grams or kilograms. Avaga namge unit ide which is called as atomic mass unit, or this is also called as unified mass now, which is equal to idu en madidare carbon 12 basis mele find out madidare, because this is the most abundant isotope of carbon, and this ella ಜಾಸ್ತಿ ಸ್ಪೀಶೀಸ್ ಅಲ್ಲಿ ಕಾರ್ಬನ್ ಇದೆ. ಸೊ ಕಾರ್ಬನ್ ಇಸ್ ಟೇಕನ್ ಆಸ್ ಅ ಸ್ಟ್ಯಾಂಡರ್ಡ್. ನೀವೇನು ಮಾಡಬೇಕು, ಒಂದು ಆಟಮ್ ಆಫ್ ಕಾರ್ಬನ್ 12 ತಗೊಳ್ಬೇಕು. ಕಾರ್ಬನ್ಗೆ 3 ಐಸೋಟೋಪ್ಸ್ ಇದಾವೆ, 12 ಕಾರ್ಬನ್, 13 ಕಾರ್ಬನ್ ಅಂಡ್ 14 ಕಾರ್ಬನ್. ದಿಸ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಒನ್. ಸೊ ಅದರಿಂದ ಒಂದು ಆಟಮ್ ಪಿಕ್ ಮಾಡಬೇಕು, ಅದರ ಮಾಸನ್ನು ಮೆಷರ್ ಮಾಡಬೇಕು. ಮಾಸ್ ಆಫ್ 1 ಆಟಮ್ ಆಫ್ ಕಾರ್ಬನ್ 12 ಆಯಿತು. ಇದರ ಮಾಸನ್ನು 12 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಒಂದು mu ಬರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ವಿಲ್ ಕಮ್ ಅರೌಂಡ್ 1.6 times 10 to the power minus 24 ಗ್ರಾಮ್. ನೋಡಿ, ಇದು ಗ್ರಾಮ್ಗಿನ್ನ ಎಷ್ಟು ಚಿಕ್ಕದು. ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ kg ಆಲ್ಸೋ. So based upon this, we are going to calculate the atomic masses of rest of the elements. But if you take the atomic mass of different elements, this will not be the whole number. Idu whole number agbekagilla, because one element ಗೆ isotope irutte. For example, this we have so already calculated. ನನಗೆ isotope ಇದ್ರೆ ಆವಾಗ average atomic mass ಅನ್ನು calculate ಮಾಡಬೇಕು. Average atomic mass ಅಂದ್ರೆ ಒಂದು ಎಲಿಮೆಂಟಿಗೆ ಐಸೋಟೋಪ್ ಇದ್ದಾಗ ಆಗ ಮಾಸ್ ಆಫ್ ದಿ ಫಸ್ಟ್ ಐಸೋಟೋಪ್ ಟೈಮ್ಸ್ ಇಟ್ಸ್ ಪರ್ಸೆಂಟೇಜ್ ಪ್ಲಸ್ ಮಾಸ್ ಆಫ್ ದಿ ಸೆಕೆಂಡ್ ಐಸೋಟೋಪ್ ಟೈಮ್ಸ್ ಇಟ್ಸ್ ಪರ್ಸೆಂಟೇಜ್ ಪ್ಲಸ್ ಮಾಸ್ ಆಫ್ ದಿ ಥರ್ಡ್ ಐಸೋಟೋಪ್ ಟೈಮ್ಸ್ ಇಟ್ಸ್ ಪರ್ಸೆಂಟೇಜ್. ಎಷ್ಟು ಐಸೋಟೋಪ್ ಇದೆ ಅದನ್ನೆಲ್ಲ ಬರೆದು
ಅದರ ಮಾಸ್ ಮತ್ತು ಪರ್ಸೆಂಟೇಜ್ ಅಬಂಡೆನ್ಸನ್ನು ಮಲ್ಟಿಪ್ಲೈ ಮಾಡಿ 100 ದಟ್ ಇಸ್ ಅ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿದ್ದೀವಿ. ಪರ್ಸೆಂಟೇಜ್ ಅಬಂಡೆನ್ಸ್ ನೋಡಿದ್ದೀವಲ್ಲ, ಡಿವೈಡ್ ಬೈ 100 ಮಾಡಿದ್ರೆ ನಮಗೆ ಆವರೇಜ್ ಅಟಾಮಿಕ್ ಮಾಸ್ ಸಿಕ್ಬಿಡುತ್ತೆ. ಆ್ಯಂಡ್ ದಿಸ್ ಇಸ್ ಅ ಫ್ರಾಕ್ಷನ್ ಬಿಕಾಸ್ ಇಟ್ ಹ್ಯಾಸ್ ಐಸೋಟೋಪ್ಸ್. ಇದೇ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾರ್ಬನಿಗೆ 12.011 ಯು ಬರುತ್ತೆ. ದೆನ್ molecular mass. ನಾವು atomic mass ಅನ್ನು ಆಡ್ ಮಾಡಿದ್ರೆ we are going to get the molecular mass. For example, ಕಾರ್ಬನಿಗೆ atomic mass 12.011 ಯು ಇದ್ರೆ, ಹೈಡ್ರೋಜನ್ಗೆ atomic mass 1.008 ಯು ಇದ್ರೆ, ಆವಾಗ CH4 is equal to ಒಂದು ಆಟಮ್ ಆಫ್ ಕಾರ್ಬನ್ ಇದೆ 1 into mass of carbon plus 4 into mass of hydrogen ಮಾಡಬೇಕು. ಆವಾಗ ನನಗೆ 1 into 12.011 plus 4 into 1.008 ಮಾಡಿಬಿಟ್ಟು ಇದನ್ನು ಆಡ್ ಮಾಡಿದ್ರೆ ನನಗೆ ಅರೌಂಡ್ 16 ಬರುತ್ತೆ. 16 ಪಾಯಿಂಟ್ ಸಮಥಿಂಗ್. ದಿಸ್ ವಿಲ್ ಬಿ ದ ಅಟಾಮಿಕ್ ಮಾಸ್. ನಾನು ರಫ್ಲಿ 16 ಅಂತ ಬರಿತೀನಿ. ದಿಸ್ ವಿಲ್ ಬಿ ದ ಮಾಲಿಕ್ಯುಲರ್ ಮಾಸ್ ಆಫ್ CH4. ಆಟಮ್ಗೆ ಅಟಾಮಿಕ್ ಮಾಸ್ ಫೈಂಡ್ ಔಟ್ತೀವಿ, ಮಾಲಿಕ್ಯುಲರ್ಗೆ ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡ್ತೀವಿ. ಇಫ್ ಐ ಹ್ಯಾವ್ ದ ಮಾಲಿಕ್ಯುಲರ್ ಮಾಸ್, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಂಪೌಂಡ್ ಇದೆ, CuSO4 ಟೈಮ್ಸ್ 5H2O ಇದೆ ಅಂತ ಇಟ್ಕೊಳ್ಳಿ. ಆವಾಗ ಕಾಪರ್ 63.5, ಸಲ್ಫರ್ 32 ಆಯಿತು, ಆಕ್ಸಿಜನ್ 4 ಟೈಮ್ಸ್ 4 ಇಂಟು 16 ಆಯಿತು. ಇಲ್ಲಿ ಇಂಟು ಸಿಂಬಲ್ ಇದ್ದರೂ ಇದರ ಮಾಲಿಕ್ಯುಲರ್ ಮಾಸ್ಗೆ ಪ್ಲಸ್ ಮಾಡಿ 5 ಇಂಟು ವಾಟರ್ ಮಾಲಿಕ್ಯೂಲ್ ದಟ್ ಇಸ್ 8 ಇಂದ ಆಡ್ ಮಾಡಬೇಕು. ಇಲ್ಲಿ ಡಾಟ್ ಸಿಂಬಲ್ ಇದ್ದರೂ ಟೋಟಲ್ ಮಾಸನ್ನು ನೀವು ಆಡ್ ಮಾಡ್ತಿರ್ತೀರಾ. ಸೊ ದಿಸ್ ಇಸ್ ಒನ್ ಪಾಯಿಂಟ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ದ ಸೇಮ್ ವೇ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಗ್ಲೂಕೋಸ್ ಮಾಲಿಕ್ಯುಲರ್ ಮಾಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದಿಸ್ ಇಸ್ ವೆರಿ ಸಿಂಪಲ್. 6 ಇಂಟು ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಪ್ಲಸ್ 12 ಇಂಟು ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಪ್ಲಸ್ 6 ಇಂಟು ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್. ಪುಟ್ ಟುಗೆದರ್ ನನಗೆ 180 ಯು ಬರುತ್ತೆ. ದಿಸ್ ಇಸ್ ಹೌ ಐ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್. ಫಾರ್ಮುಲಾ ಮಾಸ್. ಮಾಲಿಕ್ಯುಲರ್ ಮಾಸನ್ನು ಯೂಶುವಲಿ ಕೋವೆಲೆಂಟ್ ಕಂಪೌಂಡಿಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ವೆರಸ್ ಫಾರ್ಮುಲಾ ಮಾಸ್ ಇಸ್ ಕ್ಯಾಲ್ಕುಲೇಟೆಡ್ ಫಾರ್ ದಿ ಫಾರ್ಮುಲಾ ಯೂನಿಟ್ಸ್. ಫಾರ್ಮುಲಾ ಯೂನಿಟ್ಸ್ ಇರೋದು ನಮಗೆ ಇನ್ ಕೇಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಹೇಗೆ ಫಾರ್ಮುಲಾ ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡ್ತಿರೋ ಅದೇ ಥರ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, if I have the atomic mass of sodium as 23, that of chlorine as 35.5, ಆವಾಗ ನಾನು NaClಗೆ ಹೇಗೆ ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡ್ತೀನಿ? ಫಾರ್ಮುಲಾ ಮಾಸ್ ಇಸ್ ಈಕ್ವಲ್ ಟು, there is one atom of sodium 1 into 23 plus there is one atom of or one ion of chlorine. So ಇದೇ ಥರ 58.5 ಯು ಅಂತ ಬರೀತೀನಿ. The same way you are going to calculate the formula mass as that of molecular mass, but difference is generally molecular mass ನಾವು covalent compound ಗೆ find out ಮಾಡಿದ್ರೆ ionic compounds ಗೆ formula units ಅಥವಾ formula mass find out ಮಾಡ್ತೀವಿ. Then this is the percentage composition. ನಿಮಗೆ percentage ಹೇಗೆ find out ಮಾಡ್ತೀರಾ? If you are supposed to calculate your percentage, ಆವಾಗ ಏನು ಮಾಡ್ತೀರಾ? ನಿಮ್ಮದು marks. How do you calculate the percentage? First, we are going to take marks obtained divided by the total marks into 100. So, mass percentage is equal to, ಇವಾಗ ನನಗೆ H2O ನಲ್ಲಿ ಹೈಡ್ರೋಜನ್ದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಹೈಡ್ರೋಜನ್ ಇದಾವೆ? 2 ಹೈಡ್ರೋಜನ್ಸ್ ಇದಾವೆ. ನನಗೆ ಬೇಕಾಗಿರೋದು ಮಾಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್. 2 ಹೈಡ್ರೋಜನ್ ಇದಾವೆ. ಈಚ್ ಹೈಡ್ರೋಜನ್ನ ಮಾಸ್ 1 divided by total mass. 2 into mass of the hydrogen, that's 2, plus 1 into mass of oxygen, that's 16, into 100 ಮಾಡಬೇಕು. ಅರೌಂಡ್ 11.11 ಬರ್ಬೋದು. ನಾನು 11% ಅಂತ ಬರೀತೀನಿ. ಓಕೆ, ಸೊ ನಂಬರ್ ಆಫ್ ಆಟಮ್ಸ್ ಟೈಮ್ಸ್ ಇಟ್ಸ್ ಮಾಸ್ ಡಿವೈಡೆಡ್ ಬೈ ದ ಟೋಟಲ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಇದೇ ಥರ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್? C2H5OH ಇದೆ. ಸೊ ನಾನು ಹೇಗೆ ಫೈಂಡ್ ಔಟ್ ಮಾಡ್ತೀನಿ? 12 into 2 ಅಂದರೆ 24 ಆಯಿತು, 6 ಹೈಡ್ರೋಜನ್ಸ್ ಆಯಿತು, ಪ್ಲಸ್ 1 ಆಕ್ಸಿಜನ್ ಆಯಿತು, ಪುಟ್ ಟುಗೆದರ್ 46 ಆಯಿತು ಟೋಟಲ್ ಮಾಸ್. ಪರ್ಸೆಂಟೇಜ್ ಆಫ್ ಕಾರ್ಬನ್ ಅಂದರೆ 2 ಕಾರ್ಬನ್ ಇದ್ದಾವೆ ಇಂಟು ಇಟ್ಸ್ ಮಾಸ್ 12 ಡಿವೈಡೆಡ್ ಬೈ 46 ಇಂಟು 100. ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂದರೆ 6 ಹೈಡ್ರೋಜನ್ ಇದ್ದಾವೆ ಇಂಟು ಇಟ್ಸ್ ಮಾಸ್ ದಟ್ಸ್ 1 ಡಿವೈಡ್ ಬೈ 46 ಇಂಟು 100. ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಅಂದರೆ 1 ಆಕ್ಸಿಜನ್ ಇದೆ ಇಂಟು ಇಟ್ಸ್ ಮಾಸ್ 16 ಡಿವೈಡ್ ಬೈ 46 ಇಂಟು 100 ಮಾಡಿದರೆ ಎಲ್ಲಾನ ಆಡ್ ಮಾಡಿದ್ರೆ ನನಗೆ 100% ಬರಬೇಕು. ದಿಸ್ ಇಸ್ ಹೌ ಯು ಕ್ರಾಸ್ ಚೆಕ್. ಹೋಪ್ ಇಟ್ಸ್ ವೆರಿ ಮಚ್ ಕ್ಲಿಯರ್ ಟು ಯು. ಇದು ನಾವು ಪರ್ಸೆಂಟೇಜ್ ಕಾಂಪೋಸಿಷನನ್ನು ಸ್ಟಡಿ ಮಾಡೋದು. Then we have the empirical formula and the molecular formula.
ಇವಾಗ ನನ್ನ ಹತ್ರ ಸಿಂಪಲ್ ಕಂಪೌಂಡ್ ಇದೆ H2O. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ದ ಎಂಪರಿಕಲ್ ಫಾರ್ಮುಲಾ ಈಸ್ ಆಲ್ಸೋ H2O. The molecular formula is also H2O. But if I have the compound C6H6, which is called as benzene, ಇವಾಗ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C6H6 ಆಗುತ್ತೆ. ಬಟ್ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ನಾನು 6ಅನ್ನು ಹೊರಗಡೆ ತೆಗೆದ್ರೆ ಆವಾಗ ಎಂಪರಿಕಲ್ ಫಾರ್ಮುಲಾ ಏನಾಯಿತು CH ಆಯಿತು. ಸೊ ಎಂಪರಿಕಲ್ ಫಾರ್ಮುಲಾ CH ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ಸೊ ಎಂಪರಿಕಲ್ ಫಾರ್ಮುಲಾ ವಿಲ್ ಗಿವ್ ಯು the ratio, simplest ratio of the elements. ಯಾವುದೆಲ್ಲ ಎಲಿಮೆಂಟ್ಸ್ ಇದೆ? ಫಾರ್ ಎಕ್ಸಾಂಪಲ್ ಬೆನ್ಝೀನ್ ತಗೊಂಡ್ರೆ C ಮತ್ತು H ಎಲಿಮೆಂಟ್ಸ್ ಇದೆ. ಅದರ ರೇಷಿಯೋ ಆಫ್ ಮೋಲ್ಸ್ ಇಸ್ 1:1 ಅನ್ನು ಕೊಡುತ್ತೆ. ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಕೊಡುತ್ತೆ? ಆ ಎಲಿಮೆಂಟ್ಸ್ನ ಆಕ್ಚುಯಲ್ ನಂಬರ್ ಎಷ್ಟು? CH ಅಂತ ಒಂದು ಕಂಪೌಂಡ್ ಇಲ್ಲ. ಸೊ ಎಂಪರಿಕಲ್ ಫಾರ್ಮುಲಾ CH ಆಗಿದ್ರು CH ಅಂತ ಒಂದು ಕಂಪೌಂಡ್ ಎಕ್ಸಿಸ್ಟ್ ಆಗಲ್ಲ. ಆವಾಗ ಮಾಲಿಕ್ಯುಲರ್ ಫಾರ್ಮುಲಾ ಏನು ಕೊಡುತ್ತೆ? ಆಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಕೈಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಾಟ್ ಮಾಲಿಕ್ಯೂಲ್ ವಿಲ್ ಬಿ ಗಿವನ್ ಬೈ ಮಾಲಿಕ್ಯುಲರ್ ಫಾರ್ಮುಲಾ. ಎಂಪರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾದಿಂದ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಬರ್ಬೋದು ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಬೋರ್ಡ್ ಎಕ್ಸಾಮಿಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸಾಲ್ವ್ ಮಾಡಿದರೆ ಮತ್ತು ಬ್ಯಾಕ್ ಸೈಡ್ ಅಂದರೆ ಎಕ್ಸಸೈಸಲ್ಲಿ ಏನು ಸಾಲ್ವ್ ಮಾಡಿದರೆ ಅದನ್ನಷ್ಟನ್ನು ಯು ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ಪ್ರಾಕ್ಟಿಸ್. ಸೊ in whatever we have covered in today's session, idrali the important concepts are Dalton's atomic theory and the different laws of chemical combination. For 1 marks the significant figures and the scientific notation, and the volumes, molar volume, and to find out the atomic mass unit, atomic mass and the molar mass hege find out ಮಾಡ್ತೀರಾ, molecular mass, and the empirical formula and the molecular formula determination, which is very important in this particular concept. So ಇವತ್ತಿನ ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್ ಅಥವಾ ಕೆಳಗಡೆ ಚಾಟಲ್ಲೂ ಬರಿಬೋದು. ಇಫ್ ಯು ಹ್ಯಾವ್ ಎನಿ ಅಪ್ರಿಸಿಯೇಷನ್ಸ್ ಫಾರ್ ಅಸ್, ಇಷ್ಟ ಆಗಿದ್ರೆ ಯು ಕ್ಯಾನ್ like and put your comments. ಏನಾದರೂ ಚೇಂಜಸ್ ಮಾಡಬೇಕು, ಇನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಯು ಕ್ಯಾನ್ ಆಲ್ಸೋ ಪುಟ್ ದಟ್. ವಿ ಆರ್ ಓಪನ್ ಟು ಆಲ್ ಯುವರ್ ಸಜೆಷನ್ಸ್. ಆರ್ ಏಮ್ ಇಸ್ ಟು ಹೆಲ್ಪ್ ಯು ಇನ್ securing good marks. Thank you for being there throughout the session and listening to me. Have a good day.